ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ವಿಶ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ ಬಂದ್ಬಿಟ್ಟು ಸ್ಯಾಟರ್ಡೆ. ಸೊ ಅದಕ್ಕೆ ನಾನು ಗಾಡಿ ಎತ್ಕೊಂಡು ಫಸ್ಟ್ ಹೋಗಿ ಟೆಂಪಲ್ಗೆ ಹೋಗಿ ಬರ್ಬೇಕು, ಬಾಸ್ ಟೆಂಪಲ್ಗೆ. ಮತ್ತೆ ಹಾಗೆ ನನ್ನ ಜಿಮ್ ಅನ್ನು ಮುಗಿಸ್ಕೊಂಡು ಬರ್ತೀನಿ ಮನೆಗೆ. ಇವತ್ತು ಬೇರೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಇಷ್ಟು ದಿನ ಅಂತೂ ಫುಲ್ ಸಖತ್ತಾಗಿ ಮಳೆ ಬರ್ತಾ ಇತ್ತು. ಸೊ ನಿಮ್ ಕಡೆನೂ ಮಳೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದ್ರಿಂದ ಅಮ್ಮ ಏನೋ ಮನೇಲಿ ಇವತ್ತು ಸ್ಪೆಷಲ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಬನ್ನಿ ಜಿಮ್ ಮುಗಿಸ್ಕೊಂಡು ಹೋಗಿ ನೋಡೋಣ ಏನ್ ಮಾಡಿರ್ತಾರೆ ಅಂತ ನಮಗೋಸ್ಕರ ಅಂತ. ಮತ್ತೆ ನಿಮ್ ಕಡೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ನಮ್ ಕಡೆ ಒಂದು ಫುಲ್ ಸಖತ್ತಾಗಿ ಮಳೆ ಬರ್ತಾ ಇದೆ. ಇದೇ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಟೆಂಪಲ್ ಹೋಗೋಣ ಅಂದ್ರೆ ಟೆಂಪಲ್ ಬೇರೆ ಕ್ಲೋಸ್ ಆಗಿದೆ. ಸೊ ಪರವಾಗಿಲ್ಲ, ಆಮೇಲೆ ಈವ್ನಿಂಗ್ ಹೋಗ್ತೀನಿ. ಸೊ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಕ್ಕೆ ಬಿಡೋಣ, ಮತ್ತು ಬನ್ನಿ ಜಿಮ್ ಹೋಗೋಣ. ಇದೇ ನೋಡಿ ನಮ್ಮ ಜಿಮ್, ಎಷ್ಟು ಸಖತ್ತಾಗಿದೆ. ಇಲ್ಲಿ ಬಂದರೆ ಅಂತೂ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಕಾರವಾರದವ್ರು ಯಾವ ತರ ಅಂತ ಹೇಳಿದ್ರೆ, ಶ್ರಾವಣದಲ್ಲಿ ಚಿಕನ್ ತಿನ್ನಲ್ಲ ಅಂತೆ, ಫಿಶ್ ತಿಂತಾರಂತೆ. ಸೊ ನಮ್ ಸಿರ್ಸಿ ಸೈಡ್ ಎಲ್ಲ ಶ್ರಾವಣ ಮಾಡಿದ್ರೆ ಕಂಪ್ಲೀಟ್ ನಾನ್ ವೆಜ್ ನ ಬಿಡ್ತಾರೆ. ಸೊ ನನ್ನ ಒಪಿನಿಯನ್ ಇದು ಪರ್ಫೆಕ್ಟ್ ಶ್ರಾವಣ ಅಲ್ಲ ಅಂತ. ಸೊ ಕಾರವಾರ ಅವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಹರ್ಟ್ ಮಾಡ್ಕೋಬೇಡಿ, ಇಟ್ ಜಸ್ಟ್ ಮೈ ಒಪಿನಿಯನ್. ಸೊ ನೀವೆಲ್ಲ ಯಾವ ತರ ಶ್ರಾವಣನ ಸೆಲೆಬ್ರೇಟ್ ಮಾಡ್ತೀರಾ, ಆರ್ ಯಾವ ತರ ಶ್ರಾವಣನ ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟಿಗೆ ಹೋಳಿಗೆ ಮಾಡೋಕ್ಕೆ ಮೈದಾ ಹಿಟ್ಟನ್ನ ಕರೆಕ್ಟಾಗಿ ಕಲಿಸ್ಕೋಬೇಕು. ಹೂರಣಕ್ಕೋಸ್ಕರ ಕಡಲೆಬೇಳೆನೂ ಕರೆಕ್ಟಾಗಿ ಫಸ್ಟು ನೆನೆಸ್ಕೋಬೇಕು. ಹಿಟ್ಟು ಕಲಸಾದ್ಮೇಲೆ ಸ್ವಲ್ಪ ಹೊತ್ತು ಮೆಲಿನೇಟ್ ಆಗಕ್ಕೆ ಬಿಡೋಣ. ಸೊ ಈಗ ಹೋಳಿಗೆಗೆ ಹೂರಣ ಪ್ರಿಪೇರ್ ಮಾಡ್ತಿದ್ದೀವಿ. ಇದು ಬಂದುಬಿಟ್ಟು ಕಡಲೆಬೇಳೆ, ಬೆಲ್ಲ ಮತ್ತು ತುಪ್ಪ ಹಾಕಿಬಿಟ್ಟು ಫುಲ್ ರೆಡಿ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಬೇಕಾದರೆ ಎಕ್ಸ್ಟ್ರಾ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಬಂದುಬಿಟ್ಟು GRP ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. ಕಲಸಿಟ್ಟಿರೋ ಹಿಟ್ಟನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ಥರ ಹಿಟ್ಟೊಳಗಡೆ ಹೂರಣನ ಹಾಕಿ ಕರೆಕ್ಟಾಗಿ ಪ್ಯಾಕ್ ಥರ ಮಾಡ್ಕೋಬೇಕು. ಸೊ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಸೈಜ್ ದೊಡ್ಡ ಆಗೋ ಥರ ಮಾಡ್ಕೋಬೇಕು. ಸೊ ಈ ಥರ ತುಪ್ಪ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಸೊ ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಸೊ ನೀವು ನೋಡ್ತಾ ಇರ್ಬೋದು ಹೋಳಿಗೆ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ತುಪ್ಪದ್ದು. ಫ್ರೆಂಡ್ಸ್, ಈಗ ಹೋಳಿಗೆ ಮತ್ತು ತುಪ್ಪ ಫುಲ್ ರೆಡಿ ಆಗಿದೆ. ಸೊ ಬನ್ನಿ ತಿನ್ನೋಣ, ಹೇಗಾಗಿದೆ ಟೇಸ್ಟ್ ಅಂತ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು ಕಾರವಾರದಲ್ಲಿ ಎಷ್ಟು ಮಸ್ತಾಗಿ ವೆದರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮನೆ ಆಚೆಯ ವೆದರ್. ಸೊ ಕಾರವಾರದಲ್ಲಂತೂ ಫುಲ್ ಸಖತ್ತಾಗಿ ಮಳೆ ಆಗ್ತಾ ಇದೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕೆಳಗಡೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.